ಬೇವು ಬಗ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಬೇವಿನ ಫರ್ಟಿಲೈಸರ್ಸ್ ಇದೆ, ಅದಿದೆ ಇದಿದೆ. ಬಟ್ ಒಂದು ವಿಷಯ ಏನಂತಂದರೆ ಇದು ಕೂಡ ಎಕ್ಸ್ಪೋರ್ಟ್ ಆಗುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ತುಂಬ ಒಳ್ಳೆ ಪ್ರಾಡಕ್ಟು, ತುಂಬ ಒಳ್ಳೆ ಮಾರ್ಕೆಟ್ ಇದೆ, ತುಂಬ ಒಳ್ಳೆ ಗ್ರೋತ್ ಇದೆ. ಇವತ್ತಿನ ಟೈಮಲ್ಲಿ ನೀಮ್ ಪ್ರೊಡಕ್ಷನ್ಸು ಅಥವಾ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನು ಹೇಳ್ತೇವೆ ಆವಾಗ ಮಾತ್ರ ಇದು ತುಂಬ ಒಳ್ಳೆಯ ರೇಂಜಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು, ಈ ಬಿಸ್ನೆಸ್ಗಳು ಬೆಳೆಯುತ್ತೆ. ಸೊ ನೀಮಲ್ಲಿ ಏನೇನು ಬರುತ್ತೆ? ನೀಮ್ ಕೇಕ್ ಬರುತ್ತೆ, ಸೀಡ್ ಮೀಲ್ ಬರುತ್ತೆ, ಕೋಟೆಡ್ ಯೂರಿಯಾ ಬರುತ್ತೆ, ಗ್ರ್ಯಾನ್ಯಲ್ಸ್ ಬರುತ್ತೆ, ಆಯಿಲ್ ಫರ್ಟಿಲೈಸರ್ಸ್ ಬರುತ್ತೆ, ಲೀಫ್ ಕಂಪೋಸ್ಟ್ ಕೂಡ ಬರುತ್ತೆ. ಸೊ ಇದರಲ್ಲಿ ತುಂಬ ವಿಷಯ ಗೊತ್ತಾಗದಿರೋದು ಏನು ಅಂತಂದರೆ, ಸರ್ ನನಗೆ ಅದು ಗೊತ್ತಿಲ್ಲ, ಅಥವಾ ನನಗೆ ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಿಲ್ಲ. ಸೊ ನೀಮ್ ಕೇಕ್ ಅಂದರೆ ಏನು, ಈ ನೀಮ್ ಕರ್ನಲ್ಸ್ ಅಂದರೆ ಏನು, ಆಯಿಲ್ ಫರ್ಟಿಲೈಸರ್ಸ್ ಅಂದರೆ ಏನು, ಇದನ್ನೆಲ್ಲ ಕರೆಕ್ಟಾಗಿ ಇಂಡಿವಿಜುವಲ್ ಆಗಿ ನಾನು ಇನ್ನೊಮ್ಮೆ ಪ್ರತಿಯೊಂದು ಸಪ್ರೇಟಾಗಿ ಒಂದೊಂದು ಟಾಪಿಕ್ ಬಗ್ಗೆನೂ ನಾನು ವೀಡಿಯೋ ಮಾಡ್ತೇನೆ. ಬಟ್ ಏನು ಅಂತಂದರೆ ಇವತ್ತಿನ ಟೈಮಲ್ಲಿ ಜನರಲಾಗಿ ನೀವು ಹೋಗ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಸಿಗುತ್ತೆ. ಇಲ್ಲಿರೋದು ಅದರ ಎಕ್ಸ್ಟ್ರಾಕ್ಷನ್, ಅದರ ಕಾಂಬಿನೇಷನ್ಸು, ಯಾವ ಮಾರ್ಕೆಟಲ್ಲಿ ಡಿಮಾಂಡ್ ಇದೆ ಅದರ ಬಗ್ಗೆ ಇಲ್ಲಿ ಹೇಳಿದ್ದಾನೆ. ಸೊ ಗ್ಲೋಬಲ್ ಮಾರ್ಕೆಟ್ ಆಪರ್ಚುನಿಟಿ ಏನಿದೆ ಇವತ್ತಿನ ಟೈಮಲ್ಲಿ? ಬೆಳೆಯೋ ಮಾರ್ಕೆಟು ತುಂಬ ಚೆನ್ನಾಗೇ ಇದೆ. ಸೊ 13.5 ಬಿಲಿಯನ್ವರೆಗೂ ಇವಾಗ ಕರೆಂಟ್ಲಿ ಇರೋ ಮಾರ್ಕೆಟು, ಮುಂದೆ ಬೆಳೆಯುವಂಥ ಮಾರ್ಕೆಟು. ಸೊ ಇವತ್ತಿನ ಸೆಗ್ಮೆಂಟಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಗೂ ಪ್ಲಸ್ ನಮ್ಮ ನೀಮಿಗೆ ಚೆಕ್ ಮಾಡಿದ್ರೆ 1.1 ಬಿಲಿಯನ್ ಮಾರ್ಕೆಟ್ ಇದೆ. ಇಂಡಿಯಾ ಆಲ್ರೆಡಿ ತುಂಬ ಡಾಮಿನೇಟಿಂಗ್ ಪ್ರಾಡಕ್ಟು. ಇದ್ರ ಬಗ್ಗೆ ಆಲ್ರೆಡಿ ನಾನು ತುಂಬ ಸರಿ ಮಾತಾಡಿದ್ದೇನೆ. ಬಟ್ ಸ್ಟಿಲ್ CAGR ನೋಡಿದ್ರೆ 12 to 15%, ವಿಚ್ ಈಸ್ ಮೋರ್ ದೆನ್ ಇನಫ್. ಇವತ್ತಿನ ಟೈಮಲ್ಲಿ 5% CAGR ಇದ್ದರೂ ಕೂಡ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳೋ ಟೈಮು. ಅಂಥದ್ರಲ್ಲಿ ನಿಮ್ಮ ಹತ್ರ 12 to 15% ಇದೆ, ತುಂಬ ಒಳ್ಳೆ ಪ್ರಾಡಕ್ಟು, ಕೆಲಸ ಮಾಡ್ಬೋದು. ಅದರ ನೆಕ್ಸ್ಟ್ ಬರೋದು ನೀಮ್ ಪ್ರಾಡಕ್ಟು. ನೀಮ್ ಪ್ರಾಜೆಕ್ಟ್ ನೋಡಿದ್ರೆ ನೀವು ಅಪ್ರಾಕ್ಸಿಮೇಟ್ 2.8 ಅಂದರೆ ಇವತ್ತಿರೋ 1.1ಇಂದ 2.8ವರೆಗೂ ಬಿಸ್ನೆಸ್ ಬೆಳೆಯುವಂಥ ಆಪರ್ಚುನಿಟಿ ಇದೆ. ನೀವು ಆಲ್ರೆಡಿ 2026 ಇದ್ದೀರಾ. 2024 ಡೇಟಾಗೆ ನಾವು ಕಂಪೇರ್ ಮಾಡ್ತಾ ಇರೋದು 15% ಆಲ್ರೆಡಿ ಹೈಕ್ ಆಗಿದೆ. ಅದನ್ನು ಬಿಟ್ಟು ನಿಮಗೆ ಇನ್ನೂ ಇಷ್ಟು ಆಪರ್ಚುನಿಟಿ ಇದೆ, ಬೆಳೆಯುವಂಥ ಟೈಮು. ಇದರಲ್ಲಿ ಕೆಲಸ ಮಾಡ್ಬೋದು. ತುಂಬ ದೊಡ್ಡ ಕ್ಯಾಪಿಟಲ್ ಬೇಕಾಗಲ್ಲ, ತುಂಬ ದೊಡ್ಡ ತಲೆನೋವುಗಳಿಲ್ಲ. ಆದರೆ ಏನು ಸ್ವಲ್ಪ ಸರ್ಟಿಫಿಕೇಷನು, ಕನ್ಸಿಸ್ಟೆನ್ಸಿ ಇಟ್ಕೊಂಡ್ರೆ ಈ ಬಿಸ್ನೆಸ್ಗಳು ಬೆಳೆದೋಗುತ್ತೆ. ಸೊ ಇಲ್ಲಿ ನೀವು ಮೇನ್ ಮಾರ್ಕೆಟ್ ರೀಜನ್ ಯಾವುದು? ನಾರ್ತ್ ಅಮೆರಿಕಾ, ಕ್ಯಾನಡಾ, ಮೆಕ್ಸಿಕೋ, US. ಇವತ್ತಿನ ಟೈಮಲ್ಲಿ ಟ್ಯಾರಿಫ್ಗಳು ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ಗಳು ಅದು ಇದು ಎಲ್ಲ ತುಂಬ ಬರ್ತಾ ಇದೆ. ನೋಡೋಣ ಎಲ್ಲಿಗೆ ಬರುತ್ತೆ, ಹೇಗೆ ಬರುತ್ತೆ ಅಂತ. ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಬೋದು. ಏಷ್ಯಾ ಸ್ಪೆಸಿಫಿಕ್ ಇದೆ, ಆಫ್ರಿಕಾ ಇದೆ. ಆಫ್ರಿಕಾದಲ್ಲಿ ಇವತ್ತಿನ ಟೈಮಲ್ಲಿ ಅವ್ರ ಹತ್ರ ನಮ್ಮ ಹತ್ರ ಕಸ್ಟಮರ್ ಆಗಿದ್ದಾರೆ. ಮುಂದೆ ಬರೋ ಒಂದು ಟೈಮಲ್ಲಿ ಅವ್ರು ನಮ್ಮ ಕಾಂಪಿಟೇಟರ್ ಕೂಡ ಆಗ್ತಾರೆ. ಸ್ವಲ್ಪ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಲ್ಯಾಟಿನ್ ಅಮೇರಿಕಾ, ಬ್ರೆಜಿಲ್, ಆ ಮಾರ್ಕೆಟ್ಗಳು ಎಲ್ಲೆಲ್ಲಿ ಬೆಳೀತಾರೆ, ಎಲ್ಲೆಲ್ಲಿ ಆರ್ಗ್ಯಾನಿಕ್ ಡಿಮಾಂಡ್ ಇದೆ ಅಲ್ಲೆಲ್ಲ ನಮ್ಮ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಮಿಡ್ಲ್ ಈಸ್ಟ್ ಇರ್ಬೋದು, ತುಂಬ ಕಂಪ್ಲೈನ್ಸಸ್ಸು, ಲೀಗ್ಯಾಲಿಟೀಸ್ ಎಲ್ಲ ಏನೂ ಇಲ್ಲ. ಸೊ ಆರಾಮಾಗಿ ಮಾಡ್ಬೋದು, ಚೆನ್ನಾಗಿದ್ದರೆ ನೋಡ್ಕೊಳ್ಳಿ. ಓಕೆ. ಸೊ CAGR ಬಂದು ಪ್ರತಿ ಮಾರ್ಕೆಟಲ್ಲೂ ಬೇರೆ ಬೇರೆ CAGR ಇದೆ. ಇಲ್ಲಿ ಬಂದಿರೋದು ಆ್ಯಾವ್ರೇಜ್ CAGR ನಾನು ಹಾಕಿರೋದು. ಇಲ್ಲಿ ನೀವು ಆಫ್ರಿಕಾ ನೋಡಿದರೆ 17 ಇದೆ, 15 ಇದೆ, ಯುರೋಪಲ್ಲಿ 14 ಇದೆ. ಸೊ ಎಲ್ಲ ಕಾಂಟಿನೆಂಟ್ಸಲ್ಲೂ ಅದೇ ಆದ CAGRಗಳು ಇದೆ. ಸೊ ಓಕೆ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಇಲ್ಲಿ ಇಂಡಿಯನ್ ನೀಮ್ ಅಡ್ವಾಂಟೇಜಸ್ ಏನು? ನಮ್ಮ ಹತ್ರ ಇಷ್ಟು ಗಿಡಗಳಿವೆ, ನಾವು ಇಷ್ಟು ಸಪ್ಲೈ ಆಲ್ರೆಡಿ ಮಾಡ್ತಾ ಇದ್ದೇವೆ, ನಾವು ಹತ್ರ ಇಷ್ಟು ಕೆಪಾಸಿಟಿ ಸೀಡ್ಸ್ ಇದೆ. ಸೊ ಗ್ರೋತ್ ಪೊಟೆನ್ಷಿಯಲ್ ಇನ್ನೂ 3 to 5 ಪಟ್ಟು ನಾವು ಬೆಳಿಬೋದು. ಬರೀ 5 ಅಥವಾ 10% ಅಲ್ಲ ನಾನು ಹೇಳ್ತಾ ಇರೋದು, 5 times 5 ಪಟ್ಟು ಬೆಳಿಬೋದು. ಬಟ್ ಏನಂತಂದರೆ ಈ ಕನ್ಸಿಸ್ಟೆನ್ಸಿ ಇಲ್ಲ, ಕ್ವಾಲಿಟಿ ಇಲ್ಲ, ತುಂಬ ಆಪ್ರೇಷನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆ ಬಿಸ್ನೆಸ್ ಇದೆ. ಇದರಲ್ಲೇನೂ ನೀವು ಸೆಕೆಂಡ್ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಟಾಪ್ ಮಾರ್ಕೆಟ್ಸ್ಗಳು ಯಾವ್ದ್ಯಾವ್ದಿದೆ? ಫಸ್ಟಿಗೆ ಬಂದು ಯುನೈಟೆಡ್ ಸ್ಟೇಟ್ಸ್ ಇದೆ. ಇವತ್ತಿನ ಟೈಮಲ್ಲಿ ಸ್ವಲ್ಪ ಟ್ಯಾರಿಫ್ಗಳು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆದಮೇಲೆ ಮತ್ತೆ ಟಾರ್ಗೆಟ್ ಮಾಡ್ಬೋದು. ಜರ್ಮನಿ ಇದೆ, ನೆದರ್ಲ್ಯಾಂಡ್ ಇದೆ, ಫ್ರಾನ್ಸ್ ಇದೆ, UK ಇದೆ, ಆಸ್ಟ್ರೇಲಿಯಾ ಇದೆ, ಜಪಾನ್ ಇದೆ, ಸೌತ್ ಕೊರಿಯಾ ಇದೆ, ಕೆನಡಾ ಇದೆ, ಬ್ರೆಜಿಲ್ ಇದೆ. ಅದೇ ನೀವು ಪ್ರಯಾರಿಟಿ ವೈಸ್ ನೋಡಿದ್ರೆ US ಮತ್ತು ಜರ್ಮನಿ ಮೇನ್ ಟಾರ್ಗೆಟ್ ಮಾಡಬೇಕು. US ಇವತ್ತಿನ ಟೈಮಲ್ಲಿ ಸ್ವಲ್ಪ ಟ್ಯಾರಿಫ್ ಪೆಟ್ಟಿರೋದ್ರಿಂದ ನಾವು ಮಾಡೋಕ್ಕಾಗಲ್ಲ. ಮಾಡೋಕ್ಕಾದರೂ ಕೂಡ ಬಾಯರ್ಗಳು ಏನಾದರೂ 50% ಕೊಟ್ಟು ತೊಗೊಳಕ್ಕೆ ರೆಡಿ ಇದ್ದರೆ ನೋಡಿ, ಇಲ್ಲ ಅಂದರೆ ಬೇಡ. ಇವತ್ತಿನ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ನೆದರ್ಲ್ಯಾಂಡ್ ಇದೆ, ಕಂಪ್ಲೀಟ್ ಯುರೋಪಿಯನ್ ಮಾರ್ಕೆಟ್ ಕವರ್ ಆಗುತ್ತೆ. ಫ್ರಾನ್ಸ್ ಇದೆ, ಡೈರೆಕ್ಟ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. UK, ಕೀನ್ಯಾ, ನೈಜೀರಿಯಾ, UAE. ಸೊ ಇಲ್ಲೆಲ್ಲ ನಿಮಗೆ ಡೇಟ್ಸ್ ಫಾರ್ಮ್ಗಳು, ಪ್ಲಾಂಟೇಷನ್ಗಳಿಗೆಲ್ಲ ಯೂಸ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ನೋಡಿ. ಸೊ ಪ್ರೈಸ್ ಅನಾಲಿಸಿಸಲ್ಲಿ ನೀವು ನೀಮ್ ಕೇಕಿಗೆ ಏನು FOB ರೇಟ್ ಇದೆ, ಏನು CIF ರೇಟ್ಸ್ ಇದೆ, ಏನು ಯುರೋಪಿಯನ್ ಯೂನಿಯನ್ ರೇಟ್ಸ್ ಇದೆ, ಏನು ಆಫ್ರಿಕನ್ ರೇಟ್ಸ್ ಇದೆ, ಇಲ್ಲೆಲ್ಲ ಚೆಕ್ ಮಾಡ್ಕೊಬೋದು. ಇದು ನಾವು FOB ರೇಟ್ ತೆಗೆದಿರೋದು ಮುಂಬೈಗೆ. ಸೊ ನೀವೇನಾದರೂ ಬೇರೆ ಯಾವ್ದಾದ್ರು ಪೋರ್ಟಿಗೆ ತೊಗೊಳ್ಳೋದಾದರೆ ತೊಗೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಆದರೆ ಇವತ್ತಿನ ಟೈಮಲ್ಲಿ ನೀವು ಮುಂಬೈ FOB ಅಂತಂದರೆ ನೀವು ಎಲ್ಲೇ ಬೆಳೆದಿರ್ಬೋದು, ಮುಂಬೈ ಪೋರ್ಟಿಂದ ನೀವು ಡಿಸ್ಪ್ಯಾಚ್ ಮಾಡ್ತಾ ಇರೋದು. ಅಲ್ಲಿವರೆಗೂ ಬರೋ ಖರ್ಚುಗಳು ಎಲ್ಲದನ್ನು ಟೋಟಲ್ ಮಾಡಿರೋದು. ಸೊ ಇಲ್ಲಿ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಅದರ ಅನುಕೂಲವಾಗಿ ನಿಮ್ಮ ಪ್ರೈಸಸ್ಗಳು ಬರುತ್ತೆ. ಹತ್ರ ಇಷ್ಟು ಬಂತು, ಒಳ್ಳೆಯದು. ಇಲ್ಲಿ ಇದೆಲ್ಲ ಇರೋ ಪ್ರೈಸಸ್ ಇರೋದು ರೂಪಾಯಿ ಅಲ್ಲಲ್ಲ, USD ಅಲ್ಲಿ, ಅದು ಪರ್ ಮೆಟ್ರಿಕ್ ಟನ್ನಿಗೆ. ಚೆಕ್ ಮಾಡ್ಕೊಳ್ಳಿ. ವರ್ಕೌಟ್ ಆಗುತ್ತೆ ಅಂದರೆ
ಇಳಿರಿ. ಆದರೆ ಈ ಪ್ರೈಸಸಲ್ಲಿ ನೀವಲ್ಲಂತೂ ಆರಾಮಾಗಿ ವರ್ಕೌಟ್ ಮಾಡ್ಬೋದು, ಏನು ದೊಡ್ಡ ಸಮಸ್ಯೆಗಳು ನಿಮಗೆ ಬರಲ್ಲ. ಏನು ರೆಗ್ಯುಲೇಟರಿ ಬೇಕಾಗಿರೋದು? IC ಬೇಕು, ಅಪೆಡಾ ಬೇಕು, ಸರ್ಟಿಫಿಕೇಷನ್ ಬೇಕು. ಸರ್ಟಿಫಿಕೇಷನ್ ಯಾವುದು? ಆರ್ಗ್ಯಾನಿಕ್ ಇದ್ದರೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಬೇಕು, ಆರ್ಗ್ಯಾನಿಕ್ ಇಲ್ಲ ಅಂದರೆ ನಾನ್ ಆರ್ಗ್ಯಾನಿಕ್ ಅಂತಲೇ ಮಾರಿ, ಸಮಸ್ಯೆ ಇಲ್ಲ. ಲ್ಯಾಬ್ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳಿ. SGS ಇದೆ, ತುಂಬ ಬೇರೆ ಬೇರೆ ಎಂಟಿಟೀಸ್ ಇದೆ, ಅವ್ರ ಹತ್ರ ಮಾಡಿಸ್ಕೊಳ್ಳಿ. SGS ಇದ್ದಷ್ಟು ಬೆಟರು. ಬೇರೆ ಯಾವ್ದಾರು ಇದ್ದರೆ ನೋಡ್ಕೊಳ್ಳಿ, ಅವ್ರ ಹತ್ರ ನಿಮ್ಮ ಬಾಯರ್ಗಳು ಸರ್ಟಿಫಿಕೇಟ್ಗಳನ್ನ ಒಪ್ಕೊಳ್ತಾರೋ ಇಲ್ವೋ ಅನ್ನೋದನ್ನು ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. NPK ಇರ್ಬೋದು, ಹೆವಿ ಮೆಟಲ್ಸ್ ಇರ್ಬೋದು, ಮೈಕ್ರೋಬಯಾಲಜಿಕಲ್ ಕಂಟೆಂಟ್ಸ್ ಇರ್ಬೋದು, ಏನೇ ಇದ್ರೂ ಕೂಡ ಅದನ್ನೆಲ್ಲ ಚೆಕ್ ಮಾಡಿದರೆ ನಿಮ್ಗೆ ಆಟೋಮೆಟಿಕ್ಲಿ ರಿಪೋರ್ಟ್ ಸಿಗುತ್ತೆ. ಆ ರಿಪೋರ್ಟ್ಗಳನ್ನ ನಿಮ್ಮ ಬಾಯರ್ಗಳಿಗೆ ಕಳಿಸಿದ್ರೆ ಅವ್ರಿಗೆ ಅದು ಬೇಕೋ ಬೇಡವೋ ಆಗುತ್ತೋ ಇಲ್ವೋ ಅದನ್ನು ಕರೆಕ್ಟಾಗಿ ಅವ್ರು ಹೇಳ್ತಾರೆ. ಅದನ್ನು ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ಯಾಕೇಜಿಂಗು, ನಾರ್ಮಲಿ ಜಂಬು ಬ್ಯಾಗ್ಸ್ ಇರುತ್ತೆ, PP ಬ್ಯಾಗ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ಡಾಕ್ಯುಮೆಂಟೇಷನ್ ಬಂದು BLO, ಪ್ಯಾಥೋ ಸ್ಯಾನಿಟರಿ ಸರ್ಟಿಫಿಕೇಟು, ಫಿಗ್ಮೆಂಟೇಷನ್ಸು ಮ್ಯಾಂಡೇಟರಿ. ಇದು ಯಾವುದು ಮಿಸ್ ಆಗೋಂಗಿಲ್ಲ, ಎಲ್ಲವೂ ಕೂಡ ಅದೇ ಶಿಪ್ಮೆಂಟಲ್ಲಿ ಇರಬೇಕು. ಒಂದು ವೇಳೆ ಯಾವುದಾದ್ರು ಡಾಕ್ಯುಮೆಂಟ್ಗಳು ಅಲ್ಲಿ ಇಲ್ಲಿ ನೀವು ಮಿಸ್ ಮಾಡಿದರೆ ದಯಮಾಡಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಸಾರಿ ಪ್ಯಾಥೋ ಸ್ಯಾನಿಟರಿ ಸರ್ಟಿಫಿಕೇಟ್ ಕೂಡ ತಪ್ಪಾಗಿ ಹಾಕಿರೋದು ಅಥವಾ ಹಳೇದು ಯಾವುದೋ ಡಾಕ್ಯುಮೆಂಟಿಂದ ಅಂಟಿಸ್ಬಿಟ್ಟು ಕಳಿಸೋದು, ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹೆಸರು ಕೆಡುತ್ತೆ, ವ್ಯಾಪಾರ ಕೆಡುತ್ತೆ, ನಿಮ್ಮದಷ್ಟೇ ಅಲ್ಲ ನಮ್ಮದು ಹೆಸರು ಕೆಡುತ್ತೆ. ಸೊ ಅದಕ್ಕೆ ಮಾಡೋಕ್ಕೆ ಹೋಗಬೇಡಿ. ಸೊ ಏನಂತಂದರೆ ನಾಳೆ ಒಬ್ಬ ಎಕ್ಸ್ಪೋರ್ಟರ್ಗೆ ಆ ಥರ ಸಮಸ್ಯೆ ಆದರೆ ಅವನೆಲ್ಲರೂ ಇಂಡಿಯನ್ಸು ಅದೇ ಅಂತಲೇ ಅಂದ್ಕೊಳ್ತಾನೆ. ಸೊ ಅದಕ್ಕೆ ಅಟ್ಲೀಸ್ಟ್ ನಮ್ಮ ಮರ್ಯಾದೆ ಆದರೂ ಉಳಿಸಿ. ಓಕೆ, ಸೊ ಇಲ್ಲಿ ಯಾವ್ಯಾವ ಮಾರ್ಕೆಟ್ಗೆ ಯಾವ್ಯಾವ ಸರ್ಟಿಫಿಕೇಟ್ಗಳು ಬೇಕು ಇಲ್ಲಿದೆ. ಯಾವ ಟೈಮಲ್ಲಿ ನಿಮಗೆ ಸಿಗ್ಬೋದು ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ನೋಡ್ಕೊಳ್ಳಿ, ಯಾವ ಮಾರ್ಕೆಟ್ ನೀವು ಆರಿಸ್ಕೊಳ್ತಿರೋ ಅಥವಾ ನಿಮ್ಮ ಹತ್ರ ಯಾವ ಸರ್ಟಿಫಿಕೇಟ್ ಇದೆಯೋ ಅದರ ಅಕಾರ್ಡಿಂಗ್ಲಿ ಮಾರ್ಕೆಟ್ಗಳನ್ನ ಪಿಕ್ ಮಾಡ್ಕೊಳ್ಳಿ. ಸುಮ್ಮನೆ ಮಾರ್ಕೆಟ್ಗಳನ್ನ ಪಿಕ್ ಮಾಡ್ಕೊಂಡು ಆಮೇಲೆ ಆ ಸರ್ಟಿಫಿಕೇಟ್ ಇಲ್ಲದೇ ಇದ್ದದಕ್ಕೆ ನಿಮ್ಮ ಆರ್ಡರ್ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಥರ ಏನಾದರೂ ಸಮಸ್ಯೆಗಳನ್ನ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ಗಳು ಹಾಳಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ. ಸೊ ಮಾರ್ಕೆಟ್ಗಳು, ಅದರ ರಿಕ್ವೈರ್ಮೆಂಟ್ಗಳು, ಅದರ ಟೈಮ್ ಲೈನಲ್ಲಿ ನಿಮಗೆ ಬೇಕಾಗಿರೋ ಸರ್ಟಿಫಿಕೇಟ್ಗಳು. ಸೊ ಎಲ್ಲ ಸರ್ಟಿಫಿಕೇಟ್ಗಳು ಒಂದೇ ದಿನಕ್ಕೆ ಸಿಗುತ್ತಾ? ಸಿಗಲ್ಲ. ಎಲ್ಲವೂ ಕೂಡ ಅದರದ್ದು ಟೈಮ್ ತೊಗೊಳುತ್ತೆ, ಅದರದ್ದೇ ಆದ ಪ್ರೊಸೀಜರ್ಸ್ ಇದೆ. ಕೆಲವೊಂದು ಸರಿ ಡಿಲೇ ಆಗುತ್ತೆ ಹೊರತು ಬೇಗ ಸಿಗುತ್ತೆ ಅನ್ನೋದನ್ನು ತಪ್ಪು ಕಲ್ಪನೆಯಲ್ಲಿ ಇರಬೇಡಿ. ಆದಷ್ಟು ನಿಮ್ಗೆ ಒಳ್ಳೆಯದು. ಸೊ ಅದನ್ನು ನೋಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಆದರೆ ಪ್ರೈಸಸ್ಗಳು ಹೆಚ್ಚಿಗೆ ಆಗುತ್ತೆ, ಒಳ್ಳೆ ಡಿಮಾಂಡ್ ಇದೆ. ಬೇರೆ ಬೇರೆ ಮಾರ್ಕೆಟ್ಗೆ ಬೇರೆ ಬೇರೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ. ಎಲ್ಲ ಮಾರ್ಕೆಟ್ಗೂ ಒಂದೇ ಸರ್ಟಿಫಿಕೇಟ್ಗಳು ನಡೆಯಲ್ಲ. ಕೆಲವೊಂದು ಸರಿ ನಮ್ಮ ಅಗ್ರಿಮೆಂಟ್ ಆಲ್ರೆಡಿ ಒಂದು ದೇಶದಲ್ಲಿ ಆಗಿದೆ ಅನ್ನೋದಾದರೆ ನಮ್ಮ NPOP ಇಂದನೇ ನಾವು ಬೇರೆ ಮಾರ್ಕೆಟ್ಗಳಿಗೆ ಕೂಡ ಎಂಟರ್ ಮಾಡ್ಬೋದು, ಆ ಸಮಸ್ಯೆಗಳು ಬರಲ್ಲ. ಅದನ್ನು ನೀವು ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ ಎಲ್ಲಿದೆಯೋ ಅದನ್ನು ಹೋಗಿ ಹುಡ್ಕೊಳ್ಳಿ. ಅಲ್ಲಿ ಆರ್ಗ್ಯಾನಿಕ್ ಅಥವಾ ಯಾವ ಸರ್ಟಿಫಿಕೇಷನ್ಗಳು ನಮ್ಮದು ಅಪ್ರೂವ್ ಇದೆ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಸೊ ಡೈರೆಕ್ಟ್ ನಿಮ್ಮದೇ ಬ್ರ್ಯಾಂಡಲ್ಲಿ ಏನಾದರೂ ಎಕ್ಸ್ಪೋರ್ಟ್ ಮಾಡೋದಾದರೆ ಒಂದು ಆಪ್ಷನು, ನಿಮ್ಮದೇ ಮಾರ್ಕೆಟಿಂಗ್ ಮಾಡಿ ನಿಮ್ಮದೇ ಪ್ರಾಡಕ್ಟ್ಗಳನ್ನ ಇಳಿಸಿ ನಿಮ್ಮದೇ ಮಾರ್ಕೆಟಿಂದನೇ ಬೆಳೆಸ್ಕೊಂಡು ಹೋಗಿ ಒಳ್ಳೆ ಮಾರ್ಜಿನೂ ಸಿಗುತ್ತೆ, ಜೊತೆಗೆ ಒಳ್ಳೆ ಕ್ಯಾಪಿಟಲ್ ಕೂಡ ನೀವು ವರ್ಕೌಟ್ ಮಾಡ್ಕೋಬೋದು. ಸ್ವಲ್ಪ ಏನು ರಿಸ್ಕು ಹೆಚ್ಚಿಗೆ ಇರುತ್ತೆ, ಕಂಟ್ರೋಲ್ ಎಲ್ಲ ನಿಮ್ಮ ಹತ್ರನೇ ಇರುತ್ತೆ. ನೀವು ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಕೂಡ ಮಾಡಿಕೊಡ್ಬೋದು. ಅದೇ ನೀವು OEM ಅಥವಾ ಇನ್ನೊಬ್ಬರು ಯಾರೋ ಹತ್ರ ಮಾಡಿಸ್ಬಿಟ್ಟು ನಿಮ್ಮ ಹೆಸರಲ್ಲಿ ಮಾಡಿಸ್ಕೊಳ್ತಾ ಇದ್ದೀರಾ, ಅದನ್ನು ನಾವು ಮಾರ್ಕೆಟ್ಗೊಳಿಸಬೇಕು ಅಂತ ಅನ್ನೋದಾದ್ರೆ ನಿಮ್ಮ ಮಷಿನ್ ಕಾಸ್ಟ್ಗಳಿರಲ್ಲ, ಬಟ್ ಅದು ಅಕಾರ್ಡಿಂಗ್ಲಿ ನಿಮ್ಮ ಮಾರ್ಜಿನ್ಗಳು ಕಡಿಮೆ ಆಗುತ್ತೆ. ಈಗ ನಾವು ಯಾರನ್ನೋ ನಂಬಿಕೊಂಡು ಅವ್ರ ಹತ್ರ ನಾವು ಪ್ರೊಡಕ್ಷನ್ ಮಾಡಿಸಿದಾಗ ಅವ್ರು ಯಾವ ಥರದವರು, ಅವ್ರು ಏನಾದರೂ ಕಲಬೆರಕೆ ಮಾಡಿದರೆ ನಮ್ಮ ಹೆಸರು ಕೆಟ್ಟು ಹೋಗುತ್ತೆ. ಸೊ ಅದು ಸ್ವಲ್ಪ ಲಿಮಿಟೆಡ್ ಕಂಟ್ರೋಲ್ ಇರುತ್ತೆ ನಿಮ್ಮ ಹತ್ರ. ಬಟ್ ಆದರೂ ಏನೋ ಈ ಮಷಿನ್ಗಳನ್ನೆಲ್ಲ ಹಾಕ್ಕೊಂಡು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಒಂದೇ ಸರಿಗೆಲ್ಲ ಮಾಡೋ ಬದಲು ನಾನು ಒಂದೆರಡು ಟರ್ನ್ ಓವರ್ ಮಾಡ್ತೇನೆ, ಶಿಪ್ಮೆಂಟ್ ಮಾಡ್ತೇನೆ, ಅದಾದಮೇಲೆ ಬೇಕಾದ್ರೆ ಫ್ಯಾಕ್ಟ್ರಿ ಹಾಕೊಳ್ಳೋ ಯೋಚನೆ ಮಾಡ್ತೇನೆ ಅನ್ನೋದಾದರೆ, ಅಥವಾ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾನೆ ಸಪ್ಲೈಯರ್ದೇನು ಸಮಸ್ಯೆ ಇಲ್ಲ ಅಂತಂದಾಗ, ಎಲ್ಲ ಸಪ್ಲೈಯರ್ ಒಂದೇ ಥರ ಅಲ್ಲ, ಎಲ್ಲರೂ ಮೋಸಗಾರರಲ್ಲ, ಎಲ್ಲ ಥರದ ಮಿಕ್ಸ್ ಜನ ಇರೋದರಿಂದ ಸ್ವಲ್ಪ ಯೋಚನೆ ಮಾಡಿಕೊಂಡು ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿ. ಅದರಲ್ಲಿ ನೀವೇನಾದರೂ ಮಾಡುವಾಗ ಸ್ವಲ್ಪ ಒಳ್ಳೆಯವನು ಸಿಕ್ಕರೆ ನೀವು ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ, ನೀವು ಫ್ಯಾಕ್ಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಇಬ್ಬರು ಜೊತೆಗೆ ಬೆಳ್ಕೋಬೋದು. ಅಥವಾ ಇರೋ ಫ್ಯಾಕ್ಟ್ರಿಯಲ್ಲೇ ನೀವು ಇನ್ವೆಸ್ಟ್ ಮಾಡಿಕೊಂಡು ಆ ಕಂಪನಿ ಶೇರ್ ಕೂಡ ತೊಗೊಂಡು ನೀವು ಕೆಲಸ ಮಾಡ್ಕೊಳ್ಬೋದು. ಎಕ್ಸ್ಪೋರ್ಟ್ ಹೌಸ್ ಆದರೆ ಈಗ ನಾವು ಬರೀ ಟ್ರೇಡಿಂಗ್ ಮಾಡ್ತೇವೆ, ಮರ್ಚೆಂಟ್ ಟ್ರೇಡಿಂಗ್ ಮಾಡ್ತೇವೆ. ಸೊ ಅವಾಗ ನಿಮ್ಮ ಮಾರ್ಜಿನ್ಗಳು ಇನ್ನೂ ಕಡಿಮೆ ಆಗುತ್ತೆ, ರಿಸ್ಕು ಕಡಿಮೆ ಇರುತ್ತೆ, ನಿಮ್ಮ ಹತ್ರ ಏನೂ ಕಂಟ್ರೋಲು ಇರಲ್ಲ, ನೀವೇನು ಹೇಳೋಕ್ಕೂ ಆಗಲ್ಲ. ಸಿಕ್ಕಿರೋ ಪ್ರಾಡಕ್ಟು ಸಿಕ್ಕಿರೋ ಮಾರ್ಕೆಟ್ಗೆ ಸಿಕ್ಕಿರೋ ಬಾಯರ್ಗೆ ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ, ಮಾರ್ಜಿನ್ ತೊಗೊಳ್ತೀರಾ, ಪೇಮೆಂಟ್ ವಾಪಸ್ಸು ಸಪ್ಲೈಯರ್ಗೆ ಏನು ಕೊಡಬೇಕು ಅದನ್ನು ಕೊಡ್ತೀರಾ, ಬಾಯರ್ ಕಡೆಯಿಂದ ಬರೋ ಪೇಮೆಂಟ್ಗಳು ಬಂದುಬಿಟ್ಟಿರುತ್ತೆ, ಉಳಿದಿರೋದು ನಿಮ್ಮ ಹತ್ರ ಮಾರ್ಜಿನ್ ಇರುತ್ತೆ. ಸೊ ಯಾವುದೇ ಥರದ ಕಮಿಟ್ಮೆಂಟ್ ಇಲ್ಲ, ಯಾವುದೇ ಥರದ ತಲೆನೋವುಗಳು ನಿಮಗಿರಲ್ಲ. ಇಷ್ಟರ ಮೇಲೇನಾದರೂ ನಿಮಗೆ ಸಮಸ್ಯೆಗಳಾಯಿತು ಅನ್ನೋದಾದರೆ ನೀವು ಅದನ್ನು ನೋಡ್ಕೋಬೇಕು ಅಷ್ಟೇ. ಸೊ ಕಾಮರ್ಸಲ್ಲಿ ಅಮೆಝಾನ್ ಆಗಿರ್ಬೋದು, ಅಲಿಬಾಬಾ ಆಗಿರ್ಬೋದು, ನಿಮ್ಮದೇ ಆದ ಲಿಸ್ಟಿಂಗ್ ಮಾಡ್ಕೊಳ್ಳಿ, ನಿಮ್ಮದೇ ಸ್ವಂತ ಡೈರೆಕ್ಟ್ ಮಾರ್ಕೆಟಿಂದ ಕಳಿಸ್ಬೋದು. ಬರೀ ಇನ್ವೆಂಟ್ರಿ ಅಷ್ಟು ಮೇಂಟೈನ್ ಮಾಡಿಕೊಂಡು ಚಿಕ್ಕ ಬ್ಯಾಗೇಜಸನ್ನು ಇಟ್ಕೊಂಡು ಲಾಜಿಸ್ಟಿಕ್ಗಳ ಜೊತೆ ಮಾತಾಡಿಕೊಂಡ್ರೆ ನಿಮ್ಮ ಆರ್ಡರ್ಗಳು ಅಮೆಝಾನಲ್ಲಿ ಮಾರ್ಕೆಟಿಂಗ್ ಮಾಡಿಕೊಂಡು ಅಲ್ಲಿಂದ ಬರೋ ಆರ್ಡರ್ಸ್ಗಳು ಅಥವಾ ಬೇರೆ ಯಾವುದೋ ಮಾರ್ಕೆಟ್ ಪ್ಲೇಸಲ್ಲಿ ಡೈರೆಕ್ಟ್ ಇಲ್ಲಿಂದಾನೇ ಕಳಿಸ್ಬೋದು. ಅದು ಬೆಟರ್ ಆಪ್ಷನ್. ಇಲ್ಲ ಸರ್ ನನಗೆ ಲಾಜಿಸ್ಟಿಕ್ ತುಂಬ ಕಾಸ್ಟ್ಲಿ ಆಗುತ್ತಾ ಇದೆ, ನನಗೆ ಅದು ಸ್ವಲ್ಪ ಸಮಸ್ಯೆ ಇದೆ ಅನ್ನೋದಾದರೆ ನೀವು ಏನು ಮಾಡ್ಬೋದು ಅಂದರೆ ಅಮೆಝಾನ್ದೇ ವೇರ್ ಹೌಸ್ಗಳನ್ನ ಯೂಸ್ ಮಾಡಿಕೊಂಡು ಅವ್ರ ಕಡೆಯಿಂದನೇ ಡೈರೆಕ್ಟ್ಲಿ ಎಲ್ಲ ಫುಲ್ಫಿಲ್ಮೆಂಟ್ ಅವ್ರ ಕಡೆಯಿಂದನೇ ಮಾಡಿಸ್ಬೋದು. ಬಟ್ ಒಂದು ಸಮಸ್ಯೆ ಏನು, ಫುಲ್ಫಿಲ್ಮೆಂಟಲ್ಲಿ ಖರ್ಚುಗಳು ನಿಮಗೆ ಹೆಚ್ಚಿಗೆ ಬೀಳುತ್ತೆ, ಅದನ್ನು ನೋಡ್ಕೊಳ್ಳಿ. ಅದು ಖರ್ಚುಗಳನ್ನ ಹೊರ್ಕೊಂಡ ಮೇಲೆ ನಿಮ್ಗೆ ಏನಾದರೂ ಆಗುತ್ತಾ ಇಲ್ವಾ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆಂದರೆ ರಿಟರ್ನ್ ಬರೋದು, ರಿಜೆಕ್ಟ್ ಆಗೋದು ಇದೆಲ್ಲವೂ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, 3 ವರ್ಷದಲ್ಲಿ ನಮ್ಮ ಏನು ಕತೆವರೆಗೂ ನಾವು ಮುಟ್ಬೋದು ಸರ್, ಏನು ಪೊಟೆನ್ಷಿಯಲ್ ಇದೆ ನಮ್ಮ ಹತ್ರ,
ಇವಾಗ ಏನಿದೆ, ಮುಂದಿನ ವರ್ಷ ಏನಾಗುತ್ತೆ, ಅದ್ರ ಮುಂದಿನ ವರ್ಷ ಏನಾಗುತ್ತೆ, ರೆವೆನ್ಯೂ ಎಲ್ಲವೂ ಕೂಡ ಲಕ್ಷದಲ್ಲಿ ಬರ್ತಿದ್ದಾನೆ. 85 ಲಕ್ಷದ ಹತ್ರ ಟರ್ನ್ ಓವರ್ ಮಾಡಿದರೆ ನೀವು 10 ಲಕ್ಷ ಲಾಭ ತೆಗಿಬೋದು. ಮಾರ್ಜಿನ್ಸ್ಗಳು ಹೆಚ್ಚು ಕಡಿಮೆ ಆಗುತ್ತೆ, ಡಿಪೆಂಡ್ ಆಗುತ್ತೆ ಮಾರ್ಕೆಟ್ಗಳ ಮೇಲೆ, ಡಿಪೆಂಡ್ ಆಗುತ್ತೆ ನಿಮ್ಮ ಸ್ಟ್ರಾಟಜಿ ಮೇಲೆ. ಸೊ ಅದಕ್ಕೊಂದು ಅಪ್ರಾಕ್ಸಿಮೇಟ್ಲಿ ಪ್ರಾಕ್ಟಿಕಲ್ ಪ್ರೊಜೆಕ್ಷನ್ ಕೊಟ್ಟರೆ ಈ ಲೆಕ್ಕದಲ್ಲಿ ನೀವು ನೋಡ್ಬೋದು. ಇಲ್ಲಿ ಒಂದು 2.7 crores ನೀವೇನೋ ಟರ್ನ್ ಓವರ್ ಮಾಡಿದರೆ 45 ಲಕ್ಷ ಲಾಭ ತೆಗಿಬೋದು. ಅದೇ ನೀವು 565 ಅಂದರೆ 5.5 ಕೋಟಿ ಟರ್ನ್ ಓವರ್ ಮಾಡಿದರೆ ನೀವು 1 ಕೋಟಿ ಹತ್ರ ಲಾಭ ತೆಗಿಬೋದು. ಎಲ್ಲ ಆಪ್ಷನ್ಗಳಿದೆ. ನೀವು ಬೆಳೀತಾ ಹೋದಾಗ, ನೀವು ತಪ್ಪುಗಳನ್ನ ಕಡಿಮೆ ಮಾಡಿದಾಗ, ನೀವು ಬಿಸ್ನೆಸ್ಗಳನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಇದೆಲ್ಲ ಆಪ್ಷನ್ಸ್ ಅವೈಲೇಬಲ್ ಇದೆ. ಇವಾಗ ನಾನು ಸ್ಟಾರ್ಟೇ ಮಾಡಿಲ್ಲ, ನಾನು ಇನ್ನೂ 2 ವರ್ಷ ಯೋಚನೆ ಮಾಡ್ತಾ ಇದ್ದೇನೆ ಅಂದರೆ ಈ ಪ್ರೊಜೆಕ್ಷನ್ಸ್ ಎಲ್ಲ ನಿಮ್ಗೆ ವರ್ಕೌಟ್ ಆಗಲ್ಲ. ನಿಮ್ಗೆ ಏನು ಪ್ರೊಜೆಕ್ಷನ್ ಇದೆ, ನಿಮ್ಗೆ ಯಾವ ಥರ ನಿಮ್ಮ ಮೈಂಡ್ಸೆಟ್ ಇದೆ, ಅದರ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಇವಾಗ ನೀವೇನಾದರೂ ಇಳಿತೇನೆ ಅನ್ನೋದಾದರೆ ಈ ಪ್ರೊಜೆಕ್ಷನ್ಗಳಿದೆ. ಇವತ್ತಿನ ಮಾರ್ಕೆಟ್ಗಳಿಗೆ ತುಂಬ ಒಳ್ಳೆ ಡಿಮಾಂಡ್ ಇದೆ. 2030 ಒಳಗಡೆ ತುಂಬ ಒಳ್ಳೆ ಪೊಟೆನ್ಷಿಯಲಿಗೆ ಆರ್ಗ್ಯಾನಿಕ್ ಮಾರ್ಕೆಟಿಂಗ್ ಮುಟ್ಟುತ್ತೆ. ಅವಾಗ ಏನಾದರೂ ನೀವು ಎಸ್ಟಾಬ್ಲಿಷ್ ಆಗಿಬಿಟ್ಟಿದ್ರೆ ತುಂಬ ಒಳ್ಳೆಯದು. ಎಸ್ಟಾಬ್ಲಿಷ್ ಆಗಿಲ್ಲ, ನಾವು ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಯೋಚನೆ ಮಾಡ್ತಾ ಇರಿ, ಏನೂ ಸಮಸ್ಯೆ ಇಲ್ಲ. ಯೋಚನೆ ಮಾಡೋದು ಫ್ರೀ ಅಲ್ಲ. ಓಕೆ, ಸೊ ಇಯರ್ ಆನ್ ಇಯರ್ ನಿಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿರಬೇಕು? ಅರೌಂಡ್ 200 to 300 ಮೆಟ್ರಿಕ್ ಟನ್ಸ್. ಯಾವ ಪ್ರಾಡಕ್ಟು? ಇದೆಲ್ಲ ಕರ್ನಲ್ಸು, ಈ ಪ್ಯಾಲೆಟ್ಸ್ಗಳು, ಕೇಕ್ಗಳು, ಅದ್ರ ಮೇಲೆ ಹೇಳ್ತಾ ಇರೋದು. ಆಯಿಲ್ಗಳಾದರೆ ಇನ್ನೂ ಲೀಟರ್ಸಲ್ಲಿ ಬರುತ್ತೆ, ಅದು ಬೇರೆ ವಾಲ್ಯೂಮಲ್ಲಿ ನೀವು ಮುಂದಿನ ಸರಿ ಯಾವ್ದಾದ್ರು ಸಪ್ರೇಟ್ ವೀಡಿಯೋ ಮಾಡಿದಾಗ ನಾನು ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ನಿಮಗೆ 1000 ಕೆಪಾಸಿಟಿಗಳನ್ನ ಹೆಚ್ಚಿಗೆ ಮಾಡಿಕೊಂಡು ಅಥವಾ ಮಲ್ಟಿ ಫ್ಯಾಕ್ಟ್ರೀಸ್ಗಳ ಜೊತೆ ಕೆಲಸ ಮಾಡ್ಕೊಂಡು ಮಾಡಿದ್ರೆ ನೀವು 1000ದಿಂದ 1500 ಮೆಟ್ರಿಕ್ ಟನ್ವರೆಗೂ ನೀವು ಪ್ರೊಡಕ್ಷನ್ನ ಒಯ್ಬೋದು. ಅಲ್ಲಿಂದ ನೀವು ಎಕ್ಸ್ಪೋರ್ಟ್ ಮಾಡಿದಷ್ಟು ನಿಮ್ಗೆ ಒಳ್ಳೆಯದಾಗುತ್ತೆ. ಓಕೆ, ಸೊ ಮಾರ್ಜಿನ್ಸ್ಗಳು ಗ್ರೋ ಆಗುತ್ತೆ, ನಿಮ್ಮ ಕಂಪ್ನೀಸ್ಗಳು ಗ್ರೋ ಆಗುತ್ತೆ, ಬಾಯರ್ ರೇಂಜ್ ಗ್ರೋ ಆಗುತ್ತೆ, ಪ್ಲಸ್ ನಿಮ್ಮ ಮಾರ್ಕೆಟ್ಗಳನ್ನ ಕೂಡ ನೀವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಎಲ್ಲನೂ ಒಳ್ಳೆಯದೇ ಸರ್, ಏನು ಕೆಟ್ಟದ್ದೇನಿಲ್ವಾ? ಕನ್ಸಿಸ್ಟೆನ್ಸಿ, ಜನ ಕೊಡೋ ಪ್ರಾಡಕ್ಟೇ ಸರಿಯಾಗಿರಲ್ಲ. ಕೆಲವೊಂದು ಸಾರಿ ಕೊಟ್ಟಿರೋ ಪ್ರಾಡಕ್ಟು ಇವತ್ತೊಂಥರ ಇರುತ್ತೆ, ನಾಳೆ ಒಂಥರ ಇರುತ್ತೆ. ಮಳೆ ಆದರೆ ಒಂಥರ ಇರುತ್ತೆ, ಮಳೆ ಆಗದೇ ಇದ್ದಾಗ ಒಂಥರ ಇರುತ್ತೆ. ಸೊ ಕನ್ಸಿಸ್ಟೆಂಟಿನ ಮೇಂಟೈನ್ ಮಾಡಿಕೊಂಡು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಕೊಂಡು ಬಾಯರ್ಗಳದ್ದು ಏನು ನೋವುಗಳಿದೆ ಅದನ್ನು ಕರೆಕ್ಟಾಗಿ ಅಡ್ರೆಸ್ ಮಾಡಿದರೆ ತುಂಬ ಒಳ್ಳೆಯದು. ಸರ್ಟಿಫಿಕೇಟ್ ಇರಲ್ಲ, ಕ್ವಾಲಿಟಿ ಸರಿ ಇರಲ್ಲ, ದುಡ್ಡು ಬಂದ ಮೇಲೆ ನಾನು ರಿಪ್ಲೈನೇ ಮಾಡಲ್ಲ, ಈ ಥರದ್ದೆಲ್ಲ ತುಂಬ ಜನ ಇರ್ತಾರೆ. ತುಂಬ ವೀಕ್ನೆಸ್ಗಳಿರುತ್ತೆ ಮಾರ್ಕೆಟಲ್ಲಿ. ಬಟ್ ಇವತ್ತಿನ ಟೈಮಲ್ಲಿ ನೀವು ಇಂಡಿಯಾದಿಂದ ತೊಗೊಳೋಕ್ಕೆ ಜನ ರೆಡಿ ಇದ್ದಾರೆ. ಒಳ್ಳೆ ಪ್ರಾಡಕ್ಟು 70 to 80% ಆಲ್ರೆಡಿ ಸಪ್ಲೈ ಮಾಡ್ತೀವಿ. ಆದರೂ ಕೂಡ ನಮ್ಮ ಹತ್ರ ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ ಮಾಡ್ತಿರೋ ಒಂದು 20,000 ಮೆಟ್ರಿಕ್ ಟನ್. ಸೊ ಇನ್ನೂ ಹೆಚ್ಚಿಗೆ ಮಾಡುವಂಥ ಕೆಪಾಸಿಟಿ ಇದೆ. ನೋಡ್ಕೊಳ್ಳಿ, ಪ್ಲ್ಯಾನ್ ಮಾಡಿ, ಎಕ್ಸ್ಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಆದಷ್ಟು ನೀವು ಲೋಕಲ್ ಮಾರ್ಕೆಟಲ್ಲೇ ಬಿಡೋದಾದರೆ ಪ್ರೈಸು ಅಷ್ಟೇ ಇರುತ್ತೆ, ಬೆಳವಣಿಗೆನೂ ಅಷ್ಟೇ ಆಗುತ್ತೆ. ಇನ್ನೂ ನೆಗೋಷಿಯೇಟ್ ಮಾಡೋಕ್ಕೆ ಜನ ಇರ್ತಾರೆ. ಬಟ್ ಆಚೆ ಮಾರ್ಕೆಟ್ಗಳು ಸ್ವಲ್ಪ ಒಳ್ಳೆಯದು. ಸ್ವಲ್ಪ ಟ್ರೈ ಮಾಡಿ, ಸ್ವಲ್ಪ ಎಫರ್ಟ್ ಹಾಕೋದ್ರಿಂದ ನಿಮ್ಮ ವಾಲ್ಯೂಮೆಟ್ರಿಕ್ ಆರ್ಡರ್ಸ್ಗಳು ಬರುತ್ತೆ. ಏನು ಇವತ್ತು ಕಷ್ಟಪಡ್ತಾ ಇದ್ರೋ ಅದೇ ಕಷ್ಟನೇ, ಜಸ್ಟ್ ಏನು ಡಾಕ್ಯುಮೆಂಟೇಷನು, ಸ್ವಲ್ಪ ಪ್ಯಾಕೇಜಿಂಗಲ್ಲಿ ಸ್ವಲ್ಪ ವ್ಯತ್ಯಾಸ. ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಥರದ ತಲೆನೋವುಗಳು ನಿಮಗೆ ಬೇಕಾಗಲ್ಲ, ಅವಶ್ಯಕತೆಗಳಿಲ್ಲ. ಇವಾಗ ರೈತರದ್ದು ಯಾವ ಥರ ಕತೆ ಅಂತಂದರೆ, ಬ್ಯಾಡಗಿದವ್ರ ಜೊತೆ ಮಾತಾಡ್ತಾ ಇದ್ದೆ, ಅವ್ರದ್ದು ಒಂಥರದ ಸಮಸ್ಯೆ. ಈ ಬೇರೆ ರೈತರುಗಳದ್ದು ಎಲ್ಲರದ್ದು ಒಂದೊಂದು ಡಿಸ್ಟಿಕಲ್ಲೂ ಒಂದೊಂದು ಥರದ ಸಮಸ್ಯೆಗಳಿದೆ. ಆದರೆ ಈ ಪ್ರಾಡಕ್ಟಲ್ಲಿ ಇದನ್ನು ನಿಮ್ಮ ಹೊಲಕ್ಕೂ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಗೊಬ್ಬರಕ್ಕೂ ಯೂಸ್ ಮಾಡ್ಕೊಳ್ಳಿ, ಜೊತೆಗೆ ಇದನ್ನು ನೀವು ಬೆಳೆಸ್ಕೊಂಡು ಬೇಕಂದರೆ ಎಕ್ಸ್ಪೋರ್ಟ್ ಮಾಡೋಕ್ಕೂ ಅಡ್ಡಿ ಇಲ್ಲ. ಎಲೆಗಳು ನಿಮಗೆ ಸಿಕ್ಕೇ ಸಿಗುತ್ತೆ, ಬೇಕಾದಷ್ಟು ಬೆಳಿಬೋದು, ಬೇಕಾದಷ್ಟು ಮಾಡ್ಬೋದು. ಇದಕ್ಕಂತ ನೀವು ಸಪ್ರೇಟಾಗಿ ಏನು ಹೊಲಗಳು ಹಾಕೋ ಅವಶ್ಯಕತೆಗಳಿಲ್ಲ. ಸ್ವಲ್ಪ ಲೈನಲ್ಲಿ ಒಂದು ಮಾತಾಡಿಕೊಂಡು ಒಂದೇನೋ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಇಡೀ ಲೈನಲ್ಲೇ ನೀವು ಅದನ್ನು ಹಾಕ್ಕೊಂಡ್ರು ಕೂಡ ಬೆಳೆ ಹೋಗುತ್ತೆ. ತುಂಬ ತಲೆನೋವು ಇರುವಂಥ ಏನು ಗಿಡಗಳಲ್ಲ ಇದು. ಸೊ ಹೆಂಗೋ ಬೆಳ್ಕೊಂಡಿರೋದು, ಎಷ್ಟೋ ವರ್ಷದಿಂದ ನಿಂತ್ಕೊಂಡಿರೋಂಥ ಗಿಡಗಳಿರುತ್ತೆ. ಸೊ ನೋಡಿ, ಏನಾದರೂ ಕಲ್ತ್ಕೊಂಡು ಮಾಡ್ಕೊಳ್ಳೋಕ್ಕಾದರೆ ಗೌರ್ಮೆಂಟಿಂದನೂ ಸಪೋರ್ಟ್ ಇದೆ. ಸಸಿಗಳಲ್ಲೂ ನಿಮಗೆ ಫ್ರೀ ಅಂದರೆ ಸಬ್ಸಿಡಿ ಸಿಗುತ್ತೆ, ಬೆಳೆಸೋಕ್ಕೂ ಸಬ್ಸಿಡಿ ಸಿಗುತ್ತೆ, ಬೇರೆ ಆಪ್ಷನ್ಸ್ಗಳೆಲ್ಲ ಇದೆ. ನೋಡ್ಕೊಳ್ಳಿ. ಆರ್ಗ್ಯಾನಿಕ್ ಬೆಳೆಸೋಕ್ಕಾದರೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಒಂದು ಆರ್ಗ್ಯಾನಿಕ್ ಅಂದರೆ ಸರ್ ನಾನೇನು ಕೆಮಿಕಲ್ ಹಾಕಿಲ್ಲ, ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಅಷ್ಟೇ. ಕೆಮಿಕಲ್ ಹಾಕ್ಕೊಂಡ್ಮೇಲೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೂ ಕೂಡ ಅದು ಆರ್ಗ್ಯಾನಿಕ್ನೇ. ಆದರೆ ಕೆಮಿಕಲ್ ಹಾಕ್ದೇನೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಅಂದರೆ ಅದು ಆರ್ಗ್ಯಾನಿಕ್ ಅಲ್ಲ. ಸೊ ಅದನ್ನು ತಿಳ್ಕೊಳ್ಳಿ. ಆರ್ಗ್ಯಾನಿಕಲ್ಲಿರೋ ವ್ಯತ್ಯಾಸ ಅದೇನೆ. ಸೊ ಇವತ್ತಿನ ಟೈಮಲ್ಲಿ ಇವತ್ತಿನ ಟೈಮ್ಗೆ ನಮ್ಮ ಕಸ್ಟಮರ್ ಇದ್ದಾರೆ, ನಾಳೆ ಒಂದು ಟೈಮಲ್ಲಿ ಅವರು ನಮ್ಮ ಕಾಂಪಿಟೇಟರ್ ಆಗ್ತಾರೆ. ಯಾಕೆಂದರೆ ತುಂಬ ಕಂಪನೀಸ್ಗಳಿಗೆ ನಾವೇ ಕನ್ಸಲ್ಟೇಷನ್ ಕೊಡ್ತಾ ಇದ್ದೇವೆ. ಸೊ ನಾವೇ ಅವ್ರನ್ನ ಬೆಳೆಸ್ತಾ ಇದ್ದೇವೆ, ನಾವೇ ಬೀಜಗಳನ್ನ ಕಳಿಸ್ಕೊಟ್ಟಿದ್ದೇವೆ, ನಾವೇ ಪ್ಲಾಂಟೇಷನ್ ಕೂಡ ಮಾಡಿಸ್ತಾ ಇದ್ದೇವೆ ಆಫ್ರಿಕಾದಲ್ಲಿ. ಸೊ ಅವ್ರು ನಾಳೆ ಬೆಳೆದು ನಿಂತ್ಕೊಂಡ ಮೇಲೆ ನಮ್ಮ ಕಾಂಪಿಟೇಟರ್ ಆಗ್ತಾರೆ. ಅದನ್ನು ನೀವು ಯೋಚನೆ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಆಪರ್ಚುನಿಟಿ ಇದೆ, ಬೆಳೆಯೋ ಚಾನ್ಸ್ ಇದೆ, ಬೆಳ್ಕೊಳ್ಳಿ, ಹೆಸರು ಮಾಡ್ಕೊಳ್ಳಿ. ಒಳ್ಳೆ ಮಾರ್ಕೆಟಲ್ಲಿ ಪೊಸಿಷನ್ ತೊಗೊಂಡ್ರಿ ಅಂದರೆ ನಾಳೆ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ. ಸೊ ನೋಡ್ಕೊಂಡು ಯೋಚನೆ ಮಾಡ್ಕೊಳ್ಳಿ, ಆಯಿತಾ? ತುಂಬ ಏನು ದೊಡ್ಡ ಪ್ರಾಡಕ್ಟ್ ಅಲ್ಲ, ತುಂಬ ದೊಡ್ಡ ಖರ್ಚುಗಳು ಏನಿಲ್ಲ. ನಮ್ಮ ಜೊತೆ ಕೆಲಸ ಮಾಡಿದರೆ ಸ್ವಲ್ಪ ದುಡ್ಡುಗಳು ನಮಗೂ ಕೊಡಬೇಕಾಗುತ್ತೆ. ಬಟ್ ನೀವೇ ಮಾಡಿಕೊಂಡ್ರೆ ಏನೂ ಸಮಸ್ಯೆಗಳಿಲ್ಲ, ಮಾಡ್ಕೊಂಡು ನೀವು ಹೋಗ್ಬೋದು. ಓಕೆ, ಇವತ್ತಿನ ಟೈಮಲ್ಲಿ 90 ದಿನಗಳಲ್ಲಿ ನೀವೇನು ಮಾಡಬೇಕು? 1 ರಿಂದ 30 ದಿನಗಳಲ್ಲಿ ಕೂತ್ಕೊಂಡು ಎಲ್ಲ ಸರ್ಟಿಫಿಕೇಟ್ಗಳು, ಲೈಸೆನ್ಸ್ಗಳು, ಏನೇನು ಸರ್ಟಿಫಿಕೇಟ್ಗಳು ಬೇಕು, ಸರ್ಟಿಫಿಕೇಟ್ ಇಲ್ಲ ಅಂದರೂ ಕೂಡ ಯಾವ ಮಾರ್ಕೆಟಿಂಗ್ ನಾನು ಕೆಲಸ ಮಾಡ್ಬೋದು ಅದನ್ನೆಲ್ಲ ನೋಡಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲೆಲ್ಲಿ ಲೀಸ್ಟ್ ಮಾಡೋಕ್ಕಾಗತ್ತೆ, ಫ್ರೀ ಸ್ಯಾಂಪಲ್ಗಳು, ಕಿಟ್ಗಳು ರೆಡಿ ಮಾಡ್ಕೊಳ್ಳಿ.
ಬರೀ ಬೀಜಗಳು ಕಳಿಸ್ತೀರಾ, ಬರೀ ಪೌಡರ್ಗಳನ್ನ ಕಳಿಸ್ತೀರಾ, ಕೇಕ್ಗಳು ಕಳಿಸ್ತೀರಾ, ಆಯಿಲ್ಗಳನ್ನ ಕಳಿಸ್ತೀರಾ, ಅಥವಾ ಎಲ್ಲನೂ ಸೇರಿಬಿಟ್ಟು ಒಂದು ಕಿಟ್ ಮಾಡಿ ಕಳಿಸ್ತೀರಾ? ಅದೆಲ್ಲ ನಿಮಗೆ ಬಿಟ್ಟಿರೋದು. ನೋಡ್ಕೊಳ್ಳಿ, ಯೋಚನೆ ಮಾಡ್ಕೊಳ್ಳಿ, ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು ಸರಿ ಪ್ಲ್ಯಾನ್ ಆಯಿತಾ, ಹೇಳಕ್ಕೆ ಶುರು ಮಾಡಿ. ನಮ್ಮ ಹತ್ರ ಇದು ಸಿಗುತ್ತೆ ತೊಗೊಳ್ಳಿ, ನಮ್ಮ ಹತ್ರ ಇದು ಸಿಗುತ್ತೆ ತೊಗೊಳ್ಳಿ. ಎಷ್ಟು ಜನ, ಒಂದು 10,000 ಜನ ಇಲ್ಲ ಅನ್ಬೋದು, ಅದರಲ್ಲಿ ಯಾರೋ ಒಂದು ಇಬ್ಬರು ಬರ್ತಾರೆ, ತೊಗೊಳ್ತಾರೆ, ಟ್ರೈ ಮಾಡ್ತಾರೆ, ಅವರೇ ನಿಮ್ಮ ಕಸ್ಟಮರ್ಸ್ಗಳು. ಒಂದು ಸರಿ ಸ್ಯಾಂಪಲ್ ಇಷ್ಟ ಆಯಿತಾ, ಏನಾದರೂ ಚೇಂಜಸ್ ಹೇಳಿದರೆ ಚೇಂಜಸ್ ಮಾಡಿ, ಇಲ್ಲ ಅಂದರೆ ಯಾವ ಥರ ಇದೆ ಅದನ್ನು ಪ್ಯಾಕ್ ಮಾಡಿ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಎಲ್ಲದರಿಂದನೂ ಬಿಸ್ನೆಸ್ ಬೆಳೆಯುತ್ತೆ. ಒಂದು 20 ಇಮೇಲ್ ಕಳಿಸೋದು, ಒಂದು 50 ಕನೆಕ್ಷನ್ ಕಳಿಸೋದು, ಜನಕ್ಕೆ ನಿಮ್ಮ ಬಗ್ಗೆ ಹೇಳೋದು, ಮಿನಿಮಮ್ ದಿನದ ಕೆಲಸ ಇದು. ಜೋಶಲ್ಲಿ ಬಂದು ಒಂದು ವೀಡಿಯೋ ನೋಡ್ತೀರಾ, ಜೋಶಲ್ಲಿ ಬರ್ತೀರಾ, 1-2 ದಿನ ಮಾಡ್ತೀರಾ, ನೆಕ್ಸ್ಟ್ ಡೇ ಮಲ್ಕೊಂಡ್ಬಿಡ್ತೀರಾ. ಸೊ ಆ ಥರ ಮಾಡಿದರೆ ಬಿಸ್ನೆಸ್ಗಳು ನಡೆಯಲ್ಲ, ಅರ್ಥ ಮಾಡ್ಕೊಳ್ಳಿ. ಎಕ್ಸಿಕ್ಯೂಷನ್ ಬಂದು ಯಾವಾಗ ನೀವು ಜನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಡೀಲ್ಗಳನ್ನ ಕ್ಲೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಪ್ರಾಪರಾಗಿ ಪ್ರೀ ಶಿಪ್ಮೆಂಟ್ ಅರೇಂಜ್ ಮಾಡ್ಕೊಳ್ಳಿ, ಸ್ಯಾಂಪಲ್ಗಳೆಲ್ಲ ಅಪ್ರೂವಲ್ ತೊಗೊಳ್ಳಿ, ಸರ್ಟಿಫಿಕೇಷನ್ಗಳೆಲ್ಲ ಮಾಡ್ಕೊಳ್ಳಿ. ಯಾರು ಕೂಡ ಸರ್ಟಿಫಿಕೇಟ್ಸ್ ಬ್ಯಾಚ್ ಟು ಬ್ಯಾಚ್ ಮಾಡಲ್ಲ, ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಏನು ಮಾಡ್ತಾರೆ, ಯಾವಾಗೋ ಒಂದು ಟೈಮಲ್ಲಿ ಒಳ್ಳೆ ಈಲ್ಡ್ ಬಂದಿರುತ್ತೆ, ಅವಾಗ ಸರ್ಟಿಫಿಕೇಷನ್ ಮಾಡ್ಕೊಂಡ್ಬಿಡೋದು, ಅದೇ ಸರ್ಟಿಫಿಕೇಷನ್ ಎಲ್ಲರಿಗೂ ಅಂಟಿಸೋದು. ಅದು ಅಂಟಿಸೋಕ್ಕೇನು ಪ್ರಾಬ್ಲಮ್ ಇಲ್ಲ, ಬಟ್ ಎವ್ರಿ ಟೈಮ್ ಸೇಮ್ ಕ್ವಾಲಿಟಿ ಇರುತ್ತಾ? ಇಲ್ಲ. ಅವಾಗೇನಾಗ್ಬಿಡುತ್ತೆ, ಬಾಯರ್ ಏನು ಅಂದ್ಕೊಳ್ತಾನೆ, ಇವರೇನೋ ಮೋಸ ಮಾಡಿದ್ದಾರೆ, ಇವನು ಕಳಿಸಿರೋ ಸರ್ಟಿಫಿಕೇಟು, ಇವತ್ತು ನಾನು ಟೆಸ್ಟ್ ಮಾಡಿದ ಮೇಲೆ ಸರ್ಟಿಫಿಕೇಟು, ಎರಡರಲ್ಲೂ ಆಗ ಭೂಮಿ ಆಕಾಶದ ನಡುವೆ ಇರೋಷ್ಟು ವ್ಯತ್ಯಾಸ ಬರ್ತಾಯಿದೆ. ಸೊ ಹಾಗಾಗಿ ಅವ್ನಿಗೇನು ಅನಿಸುತ್ತೆ, ನೀವು ಮೋಸ ಮಾಡಿದ್ದೀರಾ. ನಿಮಗೇನು ಅನಿಸುತ್ತೆ, ಎಲ್ಲ ಬ್ಯಾಚಿಗೂ ಎಲ್ಲಿ ನಾನು ಟೆಸ್ಟ್ ಮಾಡಲಿ, ಖರ್ಚು ಕೊಡ್ತಾ ಇದ್ದಾನೆ ಮಾರ್ಕೆಟಿಂಗಿಗೆ, ನಿಮ್ಮ ಹತ್ರ ಮೆಟೀರಿಯಲ್ ತೊಗೊಳಕ್ಕೆ ಅವ್ನು ಖರ್ಚು ಕೊಡ್ತಾ ಇದ್ದಾನೆ, ಯಾಕೆ ನಿಮಗೆ ಮಾಡೋಕ್ಕೆ ಕಷ್ಟ? ಮಾಡಿ, ಎಲ್ಲ ಪ್ರತಿಯೊಂದು ಬ್ಯಾಚ್ಗೂ ನೀವು ಟೆಸ್ಟ್ ಮಾಡಿ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಅವ್ನು ಹೇಳಿ ಅದನ್ನು, ಇಲ್ಲ ನಿಮ್ಮ ಬ್ಯಾಚ್ ಕಡಿಮೆ ವ್ಯಾಲ್ಯೂ ಇದೆ, ನಾನು ಟೆಸ್ಟ್ ಮಾಡೋಕ್ಕಾಗಲ್ಲ, ನೀವೇನೋ ದುಡ್ಡು ಕೊಟ್ಟರೆ ನಾನು ಮಾಡಿಸ್ಕೊಡ್ತೇನೆ, ಮಾಡಿಸ್ಕೊಡಿ. ಅವನಿಲ್ಲ ಅಂದರೆ ಒಳ್ಳೆಯದು, ಅವ್ನು ಬೇಕು ಅಂದರೆ ನೀವು ಯಾಕೆ ಬಿಡ್ತೀರಾ? ಓಕೆ. ಸೊ ಇವತ್ತಿನ ಟೈಮಲ್ಲಿ JB ಎಕ್ಸ್ಪರ್ಟ್ಸ್ ಕಡೆಯಿಂದ ಸಪೋರ್ಟ್ ಏನು ಬೇಕು? ಸರ್ ನನಗೆ ಡೌಟ್ ಇದೆ, ಈ ಬಿಸ್ನೆಸ್ ಹೇಗೆ ಮಾಡೋದು, ಏನು ಮಾಡೋದು, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕನ್ನೋದು ಗೊತ್ತಿಲ್ಲ, ಸ್ವಲ್ಪ ಏನಾದರೂ ನನಗೆ ಹೇಳ್ತೀರಾ? ಕನ್ಸಲ್ಟೇಷನ್ ಕಾಲ್ ಇದೆ, ಬೇಕಾ ಅದನ್ನು ಬುಕ್ ಮಾಡ್ಕೊಳ್ಳಿ. ಸರ್ ನನಗೆ ಅರ್ಥ ಆಯಿತು, ನಾನು ಇದೇ ಪ್ರಾಡಕ್ಟಲ್ಲಿ ಕೆಲಸ ಮಾಡ್ತೇನೆ, ನನಗೆ ನೀವು ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಮಾಡಿ, ಏನು ಡಾಕ್ಯುಮೆಂಟೇಷನ್ ಬೇಕು, ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು, ಯಾವ ಥರ ಬಾಯರ್ ಹುಡುಕಬೇಕು, ಯಾವ ಥರ ನಾನು ಬಿಸ್ನೆಸ್ ಬೆಳೆಸಬೇಕು, ಯಾವ ಥರ ನಾನು ದುಡ್ಡು ಬರುತ್ತೆ, ಯಾವ ಥರ ನಾನು ಟೀಮ್ಗಳನ್ನ ರೆಡಿ ಮಾಡ್ಕೋಬೇಕು, ಯಾವ ಥರ ನಾನು ಲಾಜಿಸ್ಟಿಕ್ ಮಾಡಬೇಕು, ಕಲ್ತ್ಕೊಂಡು ಮಾಡ್ತೀರಾ? ಅದು ಆಪ್ಷನ್ ಅವೈಲೇಬಲ್ ಇದೆ. ಇಲ್ಲ ಸರ್ ಎಲ್ಲ ನೀವೇ ಮಾಡ್ಕೊಳ್ಳಿ, ನನಗೆ ನನ್ನ ಅಕೌಂಟಿಗೆ ದುಡ್ಡು ಬರಬೇಕು, ನನ್ನ ಕಂಪ್ನಿ ಪ್ರಮೋಷನ್ ಆಗಬೇಕು, ನೀವೇ ನೋಡ್ಕೊಳ್ಳಿ, ಪ್ರಾಡಕ್ಟ್ನ ಕ್ವಾಲಿಟಿನ, ಕ್ವಾಂಟಿಟಿನ, ಪ್ಯಾಕೇಜಿಂಗು, ಲೇಬ್ಲಿಂಗು ಅದನ್ನು ನಾನು ನೋಡ್ಕೊಳ್ತೇನೆ, ಬೇರೆ ಎಲ್ಲ JB ಎಕ್ಸ್ಪರ್ಟ್ಸ್ ಅವರೇ ಹ್ಯಾಂಡಲ್ ಮಾಡಬೇಕು. ಯಾಕಂದರೆ ನನ್ನ ಕಮ್ಯುನಿಕೇಷನ್ ಇಲ್ಲ, ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ, ನನಗೆ ಕಲಿಯೋಕ್ಕೆ ಟೈಮ್ ಇಲ್ಲ, ನಂದು ಬೇರೆ ವ್ಯಾಪಾರಗಳು ಇದೆ. ಇದನ್ನೆಲ್ಲ ಸೇರಿಕೊಂಡು ದುಡ್ಡು, ಪ್ರಾಡಕ್ಟು ಪ್ರತಿಯೊಂದು ನನ್ನ ಹೆಸರಲ್ಲಿರಲಿ, ಬೇರೆ ಎಲ್ಲ ನೀವೇ ಮಾಡಿ, ನನ್ನ ಹೆಸರಲ್ಲೇ ನೀವು ಮಾಡಿಕೊಡಿ, ಅದು ಕೂಡ ಆಪ್ಷನ್ ಅವೈಲೇಬಲ್ ಇದೆ. ನೋಡಿ, ಇವೆರಡೂ 3 ಪ್ಯಾಕೇಜಸ್ ಇದೆ. ಕನ್ಸಲ್ಟೇಷನ್ ಬೇಕಾ? ಕನ್ಸಲ್ಟೇಷನ್ ತೊಗೊಳ್ಳಿ. ಕಲ್ತ್ಕೊಂಡು ಮಾಡ್ತೀರಾ? ಕಲ್ತ್ಕೊಂಡು ಮಾಡಿ. ಎಲ್ಲವೂ ಕೂಡ ನಮಗೆ ಕೊಡ್ತೀರಾ? ನಾವೇ ಮಾಡಿಕೊಡ್ಬೇಕಾ? ಅದೂ ಆಪ್ಷನ್ ಅವೈಲೇಬಲ್ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ನಿಮ್ಮ ಬಜೆಟಲ್ಲಿ ಎಷ್ಟಿದೆ, ನಿಮ್ಗೆ ಯಾವ ವರ್ಕೌಟ್ ಆಗುತ್ತೆ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಸೊ ಏನೇ ಸಪೋರ್ಟ್ ಬೇಕಾದರೂ ಕೂಡ ಆಫೀಸ್ ನಂಬರ್ ಇದೆ, ಕಾಲ್ ಮಾಡಿ, ಇಮೇಲ್ ಇದೆ, ಇಮೇಲ್ ಮಾಡಿ, ಆಫೀಸ್ ಅಡ್ರೆಸ್ ಇದೆ, ವಿಸಿಟ್ ಮಾಡೋದಾದರೆ, ಭೇಟಿ ಆಗೋದಾದರೆ ಪ್ಲ್ಯಾನ್ ಮಾಡಿ. ಆದರೆ ಯಾವುದೂ ಕೂಡ ಫ್ರೀ ಅಪಾಯಿಂಟ್ಮೆಂಟ್ ಇರೋಲ್ಲ, ಎಲ್ಲವೂ ಕೂಡ ಪೇಯ್ಡ್ ಕನ್ಸಲ್ಟೇಷನ್ ಪ್ಲ್ಯಾನಲ್ಲೇ ಇರುತ್ತೆ. ನೀವು ಕನ್ಸಲ್ಟೇಷನ್ ಪ್ಲ್ಯಾನ್ ತೊಗೊಂಡು ಒಂದ್ಸರಿ ಭೇಟಿ ಆದಮೇಲೆ ನಿಮಗೆ ನಾಳೆ ಯಾವುದಾದ್ರು ಪ್ಲ್ಯಾನಿಗೆ ಅಪ್ಗ್ರೇಡ್ ಆದರೆ ಈ ಅಮೌಂಟ್ಗಳು ನಿಮ್ಗೆ ವಾಪಸ್ ಬರುತ್ತೆ. ಈ ಪ್ಲ್ಯಾನಿಂದ ಈ ಪ್ಲ್ಯಾನಿಗೆ ಬಂದರೆ ಈ ಅಮೌಂಟ್ ವಾಪಸ್ ಆಗುತ್ತೆ, ಈ ಪ್ಲ್ಯಾನಿಂದ ಈ ಪ್ಲ್ಯಾನಿಗೆ ಬಂದರೆ ಈ ಅಮೌಂಟ್ ಕೂಡ ನಿಮ್ಗೆ ವಾಪಸ್ ಆಗುತ್ತೆ. ಸೊ ಇದನ್ನು ನೋಡಿಕೊಂಡು ನೀವು ಬೆಳೆಸ್ಕೊಂಡು ನಿಮ್ಮ ಬಿಸ್ನೆಸ್ನ ನೋಡ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಇದರಲ್ಲಿ ಏನೇ ನಿಮಗೆ ಸಮಸ್ಯೆಗಳಿದ್ದರೆ ಎಲ್ಲ ನಾವು ಇರ್ತೇವೆ, ಹೆಲ್ಪ್ ಮಾಡ್ತೇವೆ, ಬೆಳ್ಕೊಂಡು ಹೋಗಿ. ಆದರೆ ದಯಮಾಡಿ ನಮ್ಮ ಕಡೆಯಿಂದ ಫ್ರೀ ಸರ್ವಿಸ್ ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಡಿ. ಕಾಲ್ ಮಾಡ್ತಾರೆ, ಸರ್ ಇದು ಯಾವ ಡಾಕ್ಯುಮೆಂಟು, ಸರ್ ಇದು ಏನು. ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೇನೆ ಅದು ಮಾತ್ರ ಫ್ರೀ ಇರೋದು. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಆಫೀಸ್ ನಂಬರಿಗೆ ಫೋನ್ ಮಾಡಿಬಿಟ್ಟು ಈ ಫ್ರೀ ಅಡ್ವೈಸಸ್ಗಳನ್ನ ಕೇಳಕ್ಕೆ ಹೋಗ್ಬಿಡಿ. ಯಾಕಂದರೆ ಸೇಲ್ಸ್ ಟೀಮ್ದವರು ಸೇಲ್ಸ್ ಮಾಡೋಕ್ಕಿರೋದು. ನೀವು ಏನಾದರೂ ಬೇಕಾಗಿತ್ತು ಅಂದರೆ ಅವ್ರ ಹತ್ರ ಕನ್ಸಲ್ಟೇಷನ್ ಕಾಲ್ ಬುಕ್ ಮಾಡ್ಕೊಳ್ಳಿ, ನನ್ನ ಜೊತೆ ಕೇಳಿ ಹೇಳ್ತೇನೆ, 1 ಗಂಟೆ ಕೂತ್ಕೊಂಡು ಮಾತಾಡೋಣ, ಏನೆಲ್ಲ ನಿಮ್ಮ ಡೌಟ್ ಇದೆ ಎಲ್ಲ ಕ್ಲಿಯರ್ ಮಾಡ್ತಾನೆ, ಮುಂದೆ ನಡೆಸ್ಕೊಂಡು ನೀವು ಹೋಗಿ. ಇಲ್ಲ ಅಂದರೆ ಬೇರೆ ಪ್ಲ್ಯಾನ್ಗಳನ್ನ ತೊಗೊಳ್ಳಿ, ನಿಮಗೆ ಆಟೋಮೆಟಿಕ್ಲಿ ನಿಮಗೆ ಬೆನಿಫಿಟ್ ಆಗುತ್ತೆ. ಓಕೆ. ಏನಾದರೂ ಡೌಟ್ಸ್ಗಳಿದ್ದರೆ, ಪ್ಲ್ಯಾನ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ದಯಮಾಡಿ ಕಾಲ್ ಮಾಡಿ ಮಾತಾಡ್ಕೊಳ್ಳಿ. ಫ್ರೀಯಾಗಿ ಬೇಕಾ, ಏನಾದರೂ ಫ್ರೀಯಾಗಿ ಬೇಕಾ, ಯೂಟ್ಯೂಬ್ ವೀಡಿಯೋಸ್ಗಳಿದೆ, ಕೆಳಗಡೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಎರಡರಲ್ಲೂ ನೀವು ಕೇಳ್ಕೋಬೋದು, ಅದರಲ್ಲೇ ನಾನು ಉತ್ತರ ಕೊಡ್ತೇನೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಮತ್ತು ಯಾರಿಗಾದರೂ ನಿಮ್ಗೆ ಅನಿಸಿದ್ರೆ, ಇಲ್ಲ ಸರ್ ಇವರು ನಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟಿಗೆ ಬರಬೇಕು ಅಂದ್ಕೊಂಡಿದ್ದಾರೆ, ಅಥವಾ ಈ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಇದ್ದರೆ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಈ ವಿಡಿಯೋಗಳನ್ನ ಅವ್ರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.